Hi friends, welcome to Murugan Coaching Center. So friends, ಇವತ್ತು ನಾವು ನಮ್ಮ ವಿಡಿಯೋನಲ್ಲಿ ಈಥರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈಥರ್ ಒಂದು ಬಹಳ ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಕಂಪೌಂಡ್ ಆಗಿದ್ದು ಇದ್ರೊಳಗೆ ಡೈವೆಲೆಂಟ್ ಆಕ್ಸಿಜನ್ ಫಂಕ್ಷನಲ್ ಗ್ರೂಪ್ ಆಗಿ ಪ್ರೆಸೆಂಟ್ ಇರುತ್ತೆ. ಸೊ ಹಿಂಗಾಗಿ ಇದನ್ನ ನಾವು ಬಹಳ ಈಸಿಯಾಗಿನೂ ನಾವೇನು ಮಾಡ್ಬೋದ್ರಿ ಡಿಫೈನ್ ಮಾಡ್ಬೋದು. ಸೊ ಡೆಫಿನೇಷನ್ ಯಾವ ರೀತಿ ಬರ್ತದ ಅಂದ್ರೆ an organic compound in which divalent oxygen act as an functional group. Such compounds are called ethers. So simple ಆಗಿರಬಹುದು ಇದನ್ನ. First of all definition, an organic compound in which divalent oxygen acts as functional group. Such compounds are called ethers. So divalent oxygen present ಇದ್ದಂತ ಕಂಪೌಂಡ್ಸ್ ಅನ್ನ ನಾವೇನು ಅನ್ಬೋದು ಅಂದ್ರೆ ಈಥರ್ಸ್ ಅಂತ ಹೇಳ್ಬೋದು. ಅಂದ್ರೆ ಡೈವೆಲೆಂಟ್ ಆಕ್ಸಿಜನ್ ಇಲ್ಲಿ ಏನಾಗಿ ಕೆಲಸ ಮಾಡಬೇಕು, ಇದು ಫಂಕ್ಷನಲ್ ಗ್ರೂಪ್ ಆಗಿ ಆಕ್ಟ್ ಆಗಬೇಕು. ಓಕೆ, ಸೊ ಇವಾಗ ಇದು ಜನರಲ್ ಫಾರ್ಮುಲಾ ಏನದ? ಸೊ ಜನರಲ್ ಫಾರ್ಮುಲಾ ಫಾರ್ ಈಥರ್ಸ್. ಜನರಲ್ ಫಾರ್ಮುಲಾ ಏನದ ಅಂದ್ರೆ ಇದ್ರ ಜನರಲ್ ಫಾರ್ಮುಲಾ ಸಿಂಪಲ್ ಅದ. ದಟ್ ಈಸ್ ROR'. ಸೊ ಇವಾಗ ಇಲ್ಲೇ R ಮತ್ತು R'. ಸೊ ದಿಸ್ R and R'. So these are maybe alkyl group, or they may be aryl. ಸೊ ಹೀಗಾಗಿ ಇಲ್ಲಿ ಜನರಲ್ ಫಾರ್ಮುಲಾದಾಗಿದ್ದಂತ R ಮತ್ತು R' ಇವು ಅಲ್ಕೈಲ್ ಗ್ರೂಪ್ ಆದ್ರೂ ಆಗಿರ್ಬೋದು ಅಥವಾ ಅರೈಲ್ ಗ್ರೂಪ್ ಆದ್ರೂ ಆಗಿರ್ಬೋದು. ಸೊ ಫ್ರೆಂಡ್ಸ್, ಈ ಜನರಲ್ ಫಾರ್ಮುಲಾನ ಡಿಪೆಂಡ್ ಮಾಡಿಕೊಂಡು ನಾವು ಈಥರ್ಸ್ ಅನ್ನ ಕ್ಲಾಸಿಫಿಕೇಶನ್ ಮಾಡ್ಬೋದು. ಸಿಂಪಲ್ ಆಗಿ ಕ್ಲಾಸಿಫಿಕೇಶನ್ ಮಾಡ್ಬೋದು. ಎದ್ರ ಬೇಸ್ ಮೇಲೆ? ಡಿಪೆಂಡಿಂಗ್ ಅಪಾನ್ ದಿ ಪ್ರೆಸೆನ್ಸ್ ಆಫ್ R and R'. ಮೀನ್ಸ್ R ಅಲ್ಕೈಲ್ ಗ್ರೂಪ್ ಅದ ಅಥವಾ ಅರೈಲ್ ಗ್ರೂಪ್ ಅದ, ಇದ್ರ ಬೇಸ್ ಮೇಲೆ, ಅಥವಾ ಎರಡು R and R', ವೆದರ್ ದೇ ಆರ್ ಅಲ್ಕೈಲ್ ಗ್ರೂಪ್ ಆರ್ ಅರೈಲ್ ಗ್ರೂಪ್, ಈ ಬೇಸ್ ಮೇಲೆ ನಾವು ಈಥರ್ಸ್ ಅನ್ನ ನಾವೇನ್ ಮಾಡ್ಬೋದು ಅಂದ್ರ ಎರಡು ರೀತಿಯಿಂದ ಕ್ಲಾಸಿಫಿಕೇಶನ್ ಮಾಡ್ಬೋದು. ಸೊ ಕ್ಲಾಸಿಫಿಕೇಶನ್ ನೋಡೋದ್ರಿ. ಓಕೆ, ಸೊ ಸಿಂಪಲ್ ಅದ. ಡಿಪೆಂಡಿಂಗ್ ಅಪಾನ್ ದಿ R and R' means presence of R and R'. Ethers are mainly classified into two types. In that first one, aliphatic ether, and second one, aromatic ethers. So ಎದ್ರ ಬೇಸ್ ಮೇಲೆ ನಾವು ಕ್ಲಾಸಿಫಿಕೇಶನ್ ಮಾಡತ್ತೀವಿ? ಡಿಪೆಂಡಿಂಗ್ ಆನ್ ದಿ ಪ್ರೆಸೆನ್ಸ್ ಆಫ್ R and R'. ಸೊ ಜನರಲ್ ಫಾರ್ಮುಲಾದಾಗಿದ್ದಂತ ROR'. ಸೊ ಈ R ಮತ್ತು R' ನಲ್ಲಿ ಇದ್ದಂತ ಅಲ್ಕೈಲ್ ಗ್ರೂಪ್ ಮತ್ತು ಅರೈಲ್ ಗ್ರೂಪ್ ಅನ್ನ ಬೇಸ್ಮೆಂಟ್ ಮಾಡಿಕೊಂಡು ಡಿಪೆಂಡ್ ಮಾಡಿಕೊಂಡು ನಾವು ಈಥರ್ಸ್ ಅನ್ನ ಎರಡು ರೀತಿಯಾದಂತ ಕ್ಲಾಸಿಫಿಕೇಶನ್ ಮಾಡಿದ್ವಿ. ಸೊ ಒಂದೇದೇನ್ರಿ ಅಲಿಫ್ಯಾಟಿಕ್ ಈಥರ್ ಅಂಡ್ ಸೆಕೆಂಡ್ ಒನ್ ಅರೋಮ್ಯಾಟಿಕ್ ಈಥರ್ಸ್. ಸೊ ಬಹಳ ಸಿಂಪಲ್ ಆಗಿನೂ ನಾವೇನ್ ಮಾಡ್ಬೋದು ಅಂದ್ರ ಡಿಫೈನ್ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಏನ್ ಮಾಡೋಣ, ಇವಾಗ ಅಲಿಫ್ಯಾಟಿಕ್ ಈಥರ್ಸ್ ಅನ್ನ ಡಿಫೈನ್ ಮಾಡೋಣ. ಸೊ ಡೆಫಿನಿಷನ್ ಸಿಂಪಲ್ ಅದ. ಓಕೆ, ಅಲಿಫ್ಯಾಟಿಕ್ ethers in which both R and R' are alkyl group. ಸೊ ಅಲಿಫ್ಯಾಟಿಕ್ ಈಥರ್ಸ್ ಒಳಗ ಇಲ್ಲೇ ಈಥರ್ಸ್ ಒಳಗಿದ್ದಂತ R ಮತ್ತು R' ಇವೆರಡು ಏನಾಗಿರ್ಬೇಕು? ಅಲ್ಕೈಲ್ ಗ್ರೂಪ್ ಆಗಿರ್ಬೇಕು. ಓಕೆ, ಅಲ್ಕೈಲ್ ಗ್ರೂಪ್ ಆಗಿದ್ವು ಅಂದ್ರ ಅದಕ್ಕೆ ನಾವೇನಂತೀವಿ? ಅಲಿಫ್ಯಾಟಿಕ್ ಈಥರ್ಸ್ ಅಂತೀವಿ. ಓಕೆ, ಇವಾಗ ಈ ಅಲಿಫ್ಯಾಟಿಕ್ ಈಥರ್ಸ್ ಅನ್ನ ಮತ್ ನಾವೇನ್ ಮಾಡ್ಬೋದು ಅಂದ್ರ ಸಬ್ ಡಿವಿಷನ್ ಮಾಡ್ಬೋದು. ಎದ್ರ ಬೇಸ್ ಮೇಲೆ? ಮತ್ತು ಪ್ರೆಸೆನ್ಸ್ ಆಫ್ R and R' ಅನ್ನ ಬೇಸ್ಮೆಂಟ್ ಮಾಡ್ಕೊಂಡು. ಓಕೆ, ಸೊ ಇವಾಗ ಏನದ ಅಂದ್ರ R ಮತ್ತು R' ಇಫ್ ದೇ ಆರ್ ಸೇಮ್, ಸೊ ಅದು ಒಂದು ಟೈಪ್ ಆಗುತ್ತೆ. ಓಕೆ,
ಇನ್ನು ಆರ್ ಮತ್ತು ಆರ್ ಡ್ಯಾಶ್ ಡಿಫ್ರೆಂಟ್ ಇದ್ರ ಅದು ಇನ್ನೊಂದು ಟೈಪ್ ಆಗುತ್ತೆ. ಸೊ ಟೋಟಲಿ ನಾವು ಬೇಸಿಕ್ ಆಗಿ ಹೇಳ್ಬೇಕಂದ್ರ ಅಲಿಫ್ಯಾಟಿಕ್ ಈಥರ್ಸ್ ಅನ್ನ ನಾವು ಎರಡು ರೀತಿಯಿಂದ ಕ್ಲಾಸಿಫಿಕೇಶನ್ ಮಾಡಬಹುದು. ಸೊ ಡಿಪೆಂಡಿಂಗ್ ಅಪಾನ್ ದಿ R and R dash. Aliphatic ethers are again classified into two types. One is symmetrical ethers, and second one unsymmetrical ethers. So friends, ಇದ್ರೊಳಗ R ಮತ್ತು R dash ಏನ್ ಇರ್ತಾವ್ರಿ, ಸೇಮ್ ಇರ್ತಾವ. In this symmetric ethers, R and R dash are same. Okay, so ಈ ವರ್ಡ್ ಅನ್ನ ನೆನಪಿಟ್ಕೊಳ್ರಿ. R ಮತ್ತು R dash ಸೇಮ್ ಇದ್ವು ಅಂದ್ರ ಸೊ ಅವುಗಳಿಗೆ ನಾವೇನ್ ಅನ್ಬೋದು, ಸಿಮೆಟ್ರಿಕಲ್ ಈಥರ್ಸ್ ಅನ್ಬೋದು ಅಥವಾ ಸಿಂಪಲ್ ಈಥರ್ಸ್ ಅಂತೀವಿ. ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ದಿ ಸಿಂಪಲ್ ಈಥರ್ಸ್. ಸೊ ಈಸಿಯಾಗಿ ಡಿಫೈನ್ ಮಾಡ್ಬೋದು. An ether in which R and R dash are same. R ಮತ್ತು R dash ಸೇಮ್ ಆದ್ವು ಅಂದ್ರ ಅದಕ್ಕೆ ನಾವೇನ್ ಅನ್ಬೋದು, ಸಿಮೆಟ್ರಿಕಲ್ ಈಥರ್ಸ್ ಅನ್ಬೋದು ಅಥವಾ ಸಿಮೆಟ್ರಿಕಲ್ ಈಥರ್ಸ್ ಇನ್ನೊಂದು ಹೆಸರು ಕೊಡ್ತೀವಿ, ದಟ್ ಈಸ್ ಕಾಲ್ಡ್ ಸಿಂಪಲ್ ಈಥರ್ಸ್. ಓಕೆ, ಇನ್ನ ಅನ್ಸಿಮೆಟ್ರಿಕಲ್ ಈಥರ್ ಇದ್ರ ಅಪೋಸಿಟ್ ಅದ. ಅನ್ಸಿಮೆಟ್ರಿಕಲ್ ಈಥರ್ಸ್ ನಾವು ಬಹಳ ಈಸಿಯಾಗಿ ಡಿಫೈನ್ ಮಾಡಬಹುದು. ಸೊ ಯಾವ ರೀತಿ ಅಂದ್ರ an ether in which R and R dash are different. R ಮತ್ತು R dash ಡಿಫ್ರೆಂಟ್ ಇತ್ತಂದ್ರ ಅದಕ್ಕೆ ನಾವೇನ್ ಅನ್ಬೋದು, ಅನ್ಸಿಮೆಟ್ರಿಕಲ್ ಈಥರ್ಸ್ ಅನ್ಬೋದು. ಸೊ ಹಿಯರ್ R and R dash are different. R and R dash are different. R ಮತ್ತು R dash ಡಿಫ್ರೆಂಟ್ ಇತ್ತಂದ್ರ ಅದಕ್ಕೆ ನಾವೇನ್ ಅನ್ಬೋದು, ಅನ್ಸಿಮೆಟ್ರಿಕಲ್ ಈಥರ್ಸ್ ಅನ್ಬೋದು. ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಓಕೆ, ಸೊ ಎಕ್ಸಾಂಪಲ್ CH3. ಇದಕ್ಕೆ ಎಕ್ಸಾಂಪಲ್ ಏನಾಗ್ಬೋದು ಅಂದ್ರ, ಓಕೆ, ಸೊ ಹಿಯರ್ ಎಕ್ಸಾಂಪಲ್ ಫಾರ್ ದಿಸ್ ಒನ್ CH3O CH3. ಸೊ ಲುಕ್ ಹಿಯರ್ ಏನದ ನೋಡ್ರಿ, ಇಲ್ಲೇ R ಇದ್ದಲ್ಲೇನು CH3 ಅದ, R dash ಇದ್ದಲ್ಲೇನು CH3 ಅದ. ಸೊ R ಮತ್ತು R dash ಎರಡು ಏನದು, ಸೇಮ್ ಆದು. R ಮತ್ತು R dash ಸೇಮ್ ಆದು ಅಂದ್ರ ನಾವೇನಿದ್ವಿ, ಸಿಮೆಟ್ರಿಕಲ್ ಈಥರ್ಸ್, ಆರ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಸಿಂಪಲ್ ಈಥರ್ಸ್. ಓಕೆ, ಇಂತ ಅದೇ ರೀತಿ ನಾವು ಅನ್ಸಿಮೆಟ್ರಿಕಲ್ ಈಥರ್ ನಾವೇ ಮಾಡ್ಬೋದು. ಅನ್ಸಿಮೆಟ್ರಿಕಲ್ ಈಥರ್ಸ್ಗೂ ಕೂಡ ನಾವು ಡೆಫಿನೇಷನ್ ಎಕ್ಸಾಂಪಲ್ ಕೊಡ್ಬೋದು. ಓಕೆ, ಸೊ ನಾವೇನ್ ಅನ್ನತ್ತೀವಿ ಇಲ್ಲೇ, R ಮತ್ತು R dash ಏನಿರ್ಬೇಕು, ಡಿಫ್ರೆಂಟ್ ಇರ್ಬೇಕು. R ಮತ್ತು R dash ಡಿಫ್ರೆಂಟ್ ಇರ್ಬೇಕು. ಇದಕ್ಕೊಂದು ಎಕ್ಸಾಂಪಲ್ ತಗೋಣ. ಫಾರ್ ಎಕ್ಸಾಂಪಲ್ CH3O C2H5. ಸೊ ಲುಕ್ ಹಿಯರ್ CH3 C2H5 ಅಂದ್ರ R ಇದ್ದಲ್ಲಿ CH3 ಅದ, R dash ಇದ್ದಲ್ಲೇ C2H5 ಅದ. ಸೊ ಇದ್ರೊಳಗೆ ಏನಾಗತ್ತಂದ್ರ ಎರಡು R ಮತ್ತು R dash ಏನಾಗತ್ತು, ಇವಾಗ ಡಿಫ್ರೆಂಟ್ ಆದ. ಸೊ ಡಿಫ್ರೆಂಟ್ ಆತಂದ್ರ ಅದಕ್ಕೆ ನಾವೇನ್ ಅನ್ಬೋದು, ಅನ್ಸಿಮೆಟ್ರಿಕಲ್ ಈಥರ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಹಿಂಗಾಗಿ ಇವಾಗ ಇದು ಬೆಸ್ಟ್ ಎಕ್ಸಾಂಪಲ್, ಇದು ಈಸಿ ಎಕ್ಸಾಂಪಲ್ ಅದು. R ಮತ್ತು R dash ಏನಾಗತ್ತು, ಎರಡು ಡಿಫ್ರೆಂಟ್ ಆಗತ್ತು. ಇವಾಗ ಎರಡು R ಮತ್ತು R dash ಡಿಫ್ರೆಂಟ್ ಆದ್ವು ಅಂದ್ರ ಸೊ ಇದಕ್ಕೆ ನಾವು ಇನ್ನೊಂದು ಹೆಸರು ಕೊಡ್ಬೋದು. ಲೈಕ್ ಇಲ್ಲಿ ನಾವು ಸಿಂಪಲ್ ಈಥರ್ಸ್ ಅಂದೀವಿ, ಅದೇ ರೀತಿ ಇಲ್ಲೇ ಡಿಫ್ರೆಂಟ್ ಅಲ್ಕೈಲ್ ಗ್ರೂಪ್ ಪ್ರೆಸೆಂಟ್ ಇರೋದ್ರಿಂದ ಇವುಗಳನ್ನ ನಾವೇನಂತ ಹೇಳ್ಬೋದು, ಈಸಿಯಾಗಿ ಮಿಕ್ಸ್ಡ್ ಈಥರ್ಸ್ ಅಂತ ಹೆಸರು ಕೊಡ್ಬೋದು. ಸೊ ಅನ್ಸಿಮೆಟ್ರಿಕಲ್ ಈಥರ್ಸ್ ಅಂದ್ರು ಒಂದ, ಮಿಕ್ಸ್ಡ್ ಈಥರ್ಸ್ ಅಂದ್ರು ಒಂದ. ಓಕೆ, ಬೋತ್ ಆರ್ ಸೇಮ್. ಯಾಕೆ ಮಿಕ್ಸ್ಡ್ ಈಥರ್ ಅಂತಾರ, ಇದಕ್ಕೆ ಮಿಕ್ಸ್ಡ್ ಈಥರ್ ಯಾಕೆ ಅಂತಾರ? Why these are called mixed ethers? Because due to the presence of different alkyl groups. ನೋಡ್ರಿ, alkyl group ಆಗಿರ್ಬೇಕು ಇವು ಎರಡು. Both are should be alkyl group because it is the subdivision of aliphatic ether. Aliphatic ethers subdivision ಇದು. ಸೊ ಹಿಂಗಾಗಿ R ಮತ್ತು R dash ಅದರೊಳಗೆ ಏನಾಗಿರ್ಬೇಕು, ಮಸ್ಟ್ ಅಂಡ್ ಶುಡ್ alkyl group ಆಗಿರ್ಬೇಕು. ಓಕೆ, alkyl group ಎರಡು ಡಿಫ್ರೆಂಟ್ ಅದಾವ. ಸೊ ಮಿಕ್ಸ್ಡ್ ಈಥರ್ಸ್ ಅನ್ಬೋದು ಅಥವಾ ಅನ್ಸಿಮೆಟ್ರಿಕಲ್ ಈಥರ್ಸ್ ಅನ್ಬೋದು. ಇನ್ನ alkyl group both are same, ಎರಡು ಸೇಮ್ ಅದಾವ. ಓಕೆ, ಅದಕ್ಕೆ ನಾವು ಸಿಂಪಲ್ ಈಥರ್ಸ್ ಅನ್ಬೋದು ಅಥವಾ ಸಿಮೆಟ್ರಿಕಲ್ ಈಥರ್ಸ್ ಅಂತ ನಾವು ಹೇಳ್ಬೋದು. ಸೊ ಈ ರೀತಿ ನಾವು ಅಲಿಫ್ಯಾಟಿಕ್ ಈಥರ್ಸ್ ಅನ್ನ ಮತ್ತೆ ನಾವೇನ್ ಮಾಡ್ಬೋದು, ಸಬ್ ಡಿವಿಷನ್ ಮಾಡ್ಬೋದು. ಇನ್ ದ ಸೇಮ್ ಮ್ಯಾನರ್ ಅದೇ ರೀತಿ ನಾವು ಇವಾಗ ಯಾವ ರೀತಿ ಅಲಿಫ್ಯಾಟಿಕ್ ಈಥರ್ ಡೆಫಿನಿಷನ್ ಹೇಳಿವಿ, ಅದ್ರ ಕ್ಲಾಸಿಫಿಕೇಶನ್ ನೋಡಿದ್ವಿ. ಅದೇ ರೀತಿ ನಾವೇನ್ ಮಾಡ್ಬೋದು ಅಂದ್ರ ಅರೋಮ್ಯಾಟಿಕ್ ಈಥರ್ಸ್ ಕೂಡ ನಾವು ಕ್ಲಾಸಿಫಿಕೇಶನ್ ಮಾಡ್ಬೋದು. ಆಮೇಲೆ ಅದ್ರ ಈಸಿಯಾಗಿ ಡೆಫಿನಿಷನ್ ಕೂಡ ನಾವೇನ್ ಮಾಡ್ಬೋದು, ಇಲ್ಲೇ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನಾವು ಅರೋಮ್ಯಾಟಿಕ್ ಈಥರ್ಸ್ ಡೆಫಿನಿಷನ್ ನೋಡ್ಕೊಳ್ಳೋಣ. ಓಕೆ, ಆಫ್ಟರ್ ದಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ಕ್ಲಾಸಿಫಿಕೇಶನ್. ಸೊ ಡೆಫಿನಿಷನ್ ಕೂಡ ಸಿಂಪಲ್ ಅದ. ಓಕೆ, ಯಾವ ರೀತಿ ನಾವು ಅಲಿಫ್ಯಾಟಿಕ್ ಈಥರ್ಸ್ ಅನ್ನ ಡಿಫೈನ್ ಮಾಡ್ತೀವಿ ಅದೇ ರೀತಿ ನಾವೇನ್ ಮಾಡ್ಬೇಕಂದ್ರ
ಅರೋಮ್ಯಾಟಿಕ್ ಈಥರ್ಸ್ ಅನ್ನು ಡಿಫೈನ್ ಮಾಡಬಹುದು. ಓಕೆ, ಸೊ ಡೆಫಿನಿಷನ್ ಸೊ ಅರೋಮ್ಯಾಟಿಕ್ ಈಥರ್ಸ್ in which one R or both R and R dash are aryl group. So ಅವುಗಳಿಗೆ ನಾವೇನಂತೀವಿ ಅಂದ್ರ aromatic ethers. Then these are called aromatic ethers. ನೋಡ್ರಿ ಫ್ರೆಂಡ್ಸ್, ನಾವೇನಂತೀವಿ ಇಲ್ಲಿ aromatic ethers ಆಗ್ಬೇಕಂದ್ರ ಜನರಲ್ ಫಾರ್ಮುಲಾದಾಗ ಇದ್ದಂತ ಆರ್ ಮತ್ತು ಆರ್ ಡ್ಯಾಶ್ ಐದರ್ ಆರ್ ಬೋತ್ ಆರ್ ಅಂಡ್ ಆರ್ ಡ್ಯಾಶ್ ಇವು ಏನಾಗಿರ್ಬೇಕಂದ್ರ ಅರೈಲ್ ಗ್ರೂಪ್ ಆಗಿರ್ಬೇಕು. ಅರೈಲ್ ಗ್ರೂಪ್ ಆಗಿದ್ವು ಅಂದ್ರ ಅವುಗಳಿಗೆ ನಾವೇನ್ ಅನ್ಬೋದು ಅರೋಮ್ಯಾಟಿಕ್ ಈಥರ್ಸ್ ಅಂತ ನಾವೇನ್ ಮಾಡ್ಬೋದು, ಅದಕ್ಕೆ ಈಸಿಯಾಗಿ ನಾವು ಹೇಳ್ಬೋದು. ಓಕೆ, ಸೊ ಇಲ್ಲೇ ಇದನ್ನ ನಾವು ಇವಾಗ ಆರ್ ಮತ್ತು ಆರ್ ಡ್ಯಾಶ್ ಇದನ್ನ ಡಿಪೆಂಡ್ ಮಾಡಿಕೊಂಡು ಅರೋಮ್ಯಾಟಿಕ್ ಈಥರ್ಸ್ ಅನ್ನ ಮತ್ತೆ ನಾವು ಎರಡು ಸಬ್ ಡಿವಿಷನ್ ಆಗಿ ಕ್ಲಾಸಿಫಿಕೇಶನ್ ಮಾಡಬಹುದು. ಸೊ ಒಂದೇದ್ ಏನ್ ಬರ್ತಂದ್ರ, ಸೊ ಫಸ್ಟ್ ಒನ್ in that first one so aromatic ethers ಒಳಗ ಫಸ್ಟ್ ಒನ್ ಏನದ ಅಂದ್ರ alkyl aryl ether and second one di-aryl ether. ಸೊ ಟೋಟಲಿ ಇಲ್ಲಿ ನಮಗೆ ಎರಡು ರೀತಿಯಾದಂತ ಈಥರ್ಸ್ ಅದಾವ. ಒಂದೇದ್ದು ಅಲ್ಕೈಲ್ ಅರೈಲ್ ಈಥರ್, ಇನ್ನೊಂದು ಡೈ ಅರೈಲ್ ಈಥರ್ ಅಂತ ಹೇಳಿ. ಸೊ ಫ್ರೆಂಡ್ಸ್, ಅಲ್ಕೈಲ್ ಅರೈಲ್ ಈಥರ್ಸ್ ಒಳಗೆ ಏನದಪ್ಪ? ಸೊ ಇಲ್ಲಿ ನೋಡ್ರಿ, ಅಲ್ಕೈಲ್ ಅರೈಲ್ ಈಥರ್. ಸೊ ಇದಕ್ಕೆ ನಾವು ಇನ್ನೊಂದು ಹೆಸರು ಕೊಡಬಹುದು, ಫಿನಾಲಿಕ್ ಈಥರ್ಸ್ ಅಂತ ನಾವು ಹೆಸರು ಕೊಡಬಹುದು. ಓಕೆ, ಅಲ್ಕೈಲ್ ಅರೈಲ್ ಈಥರ್ಸ್ ಆರ್ ಆಲ್ಸೋ ನೋನ್ ಆಸ್ ದಿ ಫಿನಾಲಿಕ್ ಈಥರ್ಸ್. ಓಕೆ, ಇದು ಜನರಲ್ ಫಾರ್ಮುಲಾ ನಾವು ಅಬ್ಸರ್ವ್ ಮಾಡಿದ್ರ ಸೇಮ್ ಅದ. ಓಕೆ, ROAR. ಸೊ ಸಿಂಪಲ್ ಅದ. ಏನದ ಅಂದ್ರ ಒಂದು ಅಲ್ಕೈಲ್ ಗ್ರೂಪ್ ಇರುತ್ತೆ, ಇನ್ನೊಂದು ಅರೈಲ್ ಗ್ರೂಪ್ ಪ್ರೆಸೆಂಟ್ ಇರುತ್ತೆ. ಓಕೆ, ಒಂದು ಈಥರ್ಸ್ ಒಳಗೆ ಯಾವುದೇ ಒಂದು ಈಥರ್ಸ್ ಒಳಗ ಅಲ್ಕೈಲ್ ಗ್ರೂಪ್ ಪ್ರೆಸೆಂಟ್ ಅದ, ಅದ್ರ ಜೊತೆಗೆ ಅರೈಲ್ ಗ್ರೂಪ್ ಪ್ರೆಸೆಂಟ್ ಅದ ಅಂದ್ರ ಸೊ ಅದನ್ನ ನಾವೇನಂತೀವಿ ಅಲ್ಕೈಲ್ ಅರೈಲ್ ಈಥರ್ ಅಂತ ಹೆಸರು ಕೊಡಬಹುದು. ಅಥವಾ ದೀಸ್ ಆರ್ ಆಲ್ಸೋ ನಾನ್ ಆಸ್ ದಿ ಫಿನಾಲಿಕ್ ಈಥರ್ಸ್. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ತಗೋಬಹುದು ನಾವು. ಓಕೆ, ಎಕ್ಸಾಂಪಲ್ C2H5O C6H5. ಓಕೆ, we can take this example. ಸೊ ಈ ಎಕ್ಸಾಂಪಲ್ ಒಳಗೆ ಅಬ್ಸರ್ವ್ ಮಾಡಿದ್ರ ಒಂದು ಅಲ್ಕೈಲ್ ಗ್ರೂಪ್ ಅದ, ಒಂದೇನದ ರೀ ಅರೈಲ್ ಗ್ರೂಪ್ ಅದ. ಸೊ ಹೀಗಾಗಿ ಇವುಗಳು ನಾವೇನ್ ಅನ್ಬೋದು ಅಂದ್ರ ಅಲ್ಕೈಲ್ ಅರೈಲ್ ಈಥರ್ಸ್ ಅಂತ ಹೇಳ್ಬೋದು. ಸೊ ಸಿಂಪಲ್ ಆಗಿ ಡಿಫೈನ್ ಮಾಡ್ಬೋದು ಅದನ್ನ. an ether in which one alkyl group and one aryl group is present, then it is known as the alkyl aryl ether. ಇದಕ್ಕೆ ನಾವು ಇನ್ನೊಂದು ಹೆಸರು ಏನಂದ್ವಿ ಫಿನಾಲಿಕ್ ಈಥರ್ ಅಂತ ಹೆಸರು ಕೊಡ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಸೆಕೆಂಡ್ ಒನ್ ಅದು ಡೈ ಅರೈಲ್ ಈಥರ್. ಓಕೆ, ಸೊ ಡೈ ಅರೈಲ್ ಈಥರ್ ಅಂದಾಗ ಸೊ ಇಲ್ಲಿ ಇದ್ದಂತ ಆರ್ ಮತ್ತು ಆರ್ ಡ್ಯಾಶ್ ಬೋತ್ ಆರ್ ಅಲ್ಕೈಲ್ ಅರೈಲ್ ಗ್ರೂಪ್. ಓಕೆ, ಆರ್ ಮತ್ತು ಆರ್ ಡ್ಯಾಶ್ ಎರಡು ಏನಾಗಿರ್ಬೇಕು ಅರೈಲ್ ಗ್ರೂಪ್ ಆಗಿರ್ಬೇಕು. ಸೊ ಇದಕ್ಕೆ ಎಕ್ಸಾಂಪಲ್ ತಗೊಂಡ್ರೆ ಅಂದ್ರ C6H5O C6H5. ಸೊ ಇದ್ರೊಳಗೆ ಅಬ್ಸರ್ವ್ ಮಾಡ್ರಿ, ಈ ಎಕ್ಸಾಂಪಲ್ಗೂ ಈ ಎಕ್ಸಾಂಪಲ್ ಡಿಫ್ರೆನ್ಸ್ ಏನದಪ್ಪ ಅಂದ್ರ ಇದ್ರೊಳಗೆ ಒಂದು ಅಲ್ಕೈಲ್ ಗ್ರೂಪ್ ಪ್ರೆಸೆಂಟ್ ಅದ, ಒಂದು ಅರೈಲ್ ಗ್ರೂಪ್ ಅದ. ಓಕೆ, ಬಟ್ ಇಲ್ಲೇ ಬೋತ್ ಆರ್ ಅರೈಲ್ ಗ್ರೂಪ್, ಎರಡು ಅರೈಲ್ ಗ್ರೂಪ್ ಇರೋದ್ರಿಂದ ಇದಕ್ಕೆ ಡೈ ಅರೈಲ್ ಈಥರ್ ಅಂತೀವಿ. ಇಲ್ಲೇ ಅಲ್ಕೈಲ್ ಗ್ರೂಪ್ ಪ್ರೆಸೆಂಟ್ ಇರೋದ್ರಿಂದ ಅಲ್ಕೈಲ್ ಅರೈಲ್ ಈಥರ್ ಅಂತ ಹೆಸರು ಕೊಡ್ತೀವಿ. ಸೊ ದೀಸ್ ಆರ್ ದಿ ಸಬ್ ಡಿವಿಷನ್ಸ್ ಆಫ್ ಅರೋಮ್ಯಾಟಿಕ್ ಈಥರ್ಸ್. ಸೊ ಫ್ರೆಂಡ್ಸ್, ಇದೆಲ್ಲ ಈ ಈಥರ್ಸ್ ಕ್ಲಾಸಿಫಿಕೇಶನ್. ಸೊ ಸಿಂಪಲ್ ಕ್ಲಾಸಿಫಿಕೇಶನ್ ಅದ. ಯಾವ ಬೇಸ್ ಮೇಲೆ ಮಾಡ್ತೀವಿ ನಾವು? ಡಿಪೆಂಡಿಂಗ್ ಅಪಾನ್ ದಿ ಜನರಲ್ ಫಾರ್ಮುಲಾ. ಓಕೆ, ಸೊ ಮೇನ್ಲಿ ಇನ್ನು ಅಬ್ಸರ್ವ್ ಮಾಡ್ರಿ, ನೆನ್ಪಿಟ್ಕೊಡ್ರಿ, ಈಸಿ ಆಗದ. ಓಕೆ, ಈಥರ್ಸ್ ಅನ್ನ ನಾವು ಮೇನ್ಲಿ ಎರಡು ರೀತಿ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಒಂದು ಅಲಿಫ್ಯಾಟಿಕ್ ಈಥರ್, ಇನ್ನೊಂದು ಅರೋಮ್ಯಾಟಿಕ್ ಈಥರ್. ಅಲಿಫ್ಯಾಟಿಕ್ ಈಥರ್ಸ್ ಅನ್ನ ಮತ್ತೆ ನಾವು ಸಬ್ ಡಿವಿಷನ್ ಮಾಡ್ಕೊಂತೀವಿ, ಸಿಮೆಟ್ರಿಕಲ್ ಈಥರ್ಸ್ ಅಂತ ಹೇಳಿ, ಇನ್ನೊಂದು ಅನ್ಸಿಮೆಟ್ರಿಕಲ್ ಈಥರ್ಸ್. ಓಕೆ, ಸಿಮೆಟ್ರಿಕಲ್ ಈಥರ್ಸ್ ಅನ್ನ ನಾವು ಸಿಂಪಲ್ ಈಥರ್ಸ್ ಅಂತಾನೂ ಹೇಳ್ಬೋದು, ಅನ್ಸಿಮೆಟ್ರಿಕಲ್ ಈಥರ್ಸ್ ಅನ್ನ ಮಿಕ್ಸ್ಡ್ ಈಥರ್ಸ್ ಅಂತ ನಾವು ಹೆಸರು ಕೊಡ್ಬೋದು. ಅದಕ್ಕೆ ಎಕ್ಸಾಂಪಲ್ ನೋಡಿದ್ದ. ಓಕೆ, ಇನ್ನು ನೆಕ್ಸ್ಟ್ ಏನದಪ್ಪ, ಇಲ್ಲೇ ಅರೋಮ್ಯಾಟಿಕ್ ಈಥರ್ಸ್ ಅನ್ನ ಮತ್ತೆ ನಾವು ಸಬ್ ಡಿವಿಷನ್ ಮಾಡ್ಕೊಂತೀವಿ. ಒಂದೇದು ಅಲ್ಕೈಲ್ ಅರೈಲ್ ಈಥರ್. ಈ ಅಲ್ಕೈಲ್ ಅರೈಲ್ ಈಥರ್ ಒಳಗ ಒಂದು ಅಲ್ಕೈಲ್ ಗ್ರೂಪ್ ಪ್ರೆಸೆಂಟ್ ಅದ, ಒಂದು ಅರೈಲ್ ಗ್ರೂಪ್ ಪ್ರೆಸೆಂಟ್ ಅದ. ಸೊ ಈ ರೀತಿ ಇದ್ದಾಗ ಅಲ್ಕೈಲ್ ಅರೈಲ್ ಈಥರ್ ಅಂತ ಹೆಸರು ಕೊಡ್ಬೇಕು. ಓಕೆ, ಇನ್ನು ನೆಕ್ಸ್ಟ್ ಸೆಕೆಂಡ್ ಇದಕ್ಕೆ
ಡಿವಿಷನ್ ಸೆಕೆಂಡ್ ಟೈಪ್ ಅರೈಲ್ ಗ್ರೂಪ್ ಒಳಗ ಅರೋಮ್ಯಾಟಿಕ್ ಈಥರ್ಸ್ ಒಳಗ ಸೆಕೆಂಡ್ ಡಿವಿಷನ್ ಏನದ ಡೈ ಅರೈಲ್ ಈಥರ್ ಅಂತದ. ಈ ಡೈ ಅರೈಲ್ ಈಥರ್ಸ್ ಒಳಗ ಎರಡು ಏನಿರ್ತಾವ್ರಿ ಇಲ್ಲಿ ಆರ್ ಮತ್ತು ಆರ್ ಡ್ಯಾಶ್ ಬೋತ್ ಆರ್ ಅರೈಲ್ ಗ್ರೂಪ್. ಓಕೆ, ಎರಡು ಅರೋಮ್ಯಾಟಿಕ್ ಗ್ರೂಪ್ ಆಗಿರ್ಬೇಕು. ಸೊ ಅದಕ್ಕೆ ನಾವೇನಂತೀವಿ ಅಂದ್ರ ಡೈ ಅರೈಲ್ ಈಥರ್ಸ್ ಅಂತ ನಾವು ಹೇಳ್ಬೋದು. ಸೊ ಫ್ರೆಂಡ್ಸ್, ದೀಸ್ ಆರ್ ಆಲ್ ಅಬೌಟ್ ಕ್ಲಾಸಿಫಿಕೇಶನ್ಸ್ ಆಫ್ ಈಥರ್ಸ್. ಓಕೆ, ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋಣ, ನಾವು ನಾಮೆನ್ಕ್ಲೇಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಕ್ಲಾಸಿಫಿಕೇಶನ್ ಆದ ನಂತರ ಇವಾಗ ನಮಗೆ ಇಂಪಾರ್ಟೆಂಟ್ ಪಾರ್ಟ್ ಇರೋದು ಯಾವುದು, ನಾಮೆನ್ಕ್ಲೇಚರ್ ಬಗ್ಗೆ. ಓಕೆ, ಇವಾಗ ಯಾವುದೇ ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಆಗಲಿ ಅದನ್ನ ನಾಮೆನ್ಕ್ಲೇಚರ್ ಮಾಡೋಬೇಕಾದ್ರೆ ನಾವು ಎರಡು ಸಿಸ್ಟಮ್ ಅನ್ನ ನಾವು ಯೂಸ್ ಮಾಡ್ತೀವಿ. ಸೊ ಒಂದೇ ಸಿಸ್ಟಮ್ ಕಾಮನ್ ಸಿಸ್ಟಮ್ ಅಂಡ್ ನೆಕ್ಸ್ಟ್ ಸೆಕೆಂಡ್ ಒನ್ IUPAC ಸಿಸ್ಟಮ್. ಸೊ ಸೆಕೆಂಡ್ ಸಿಸ್ಟಮ್ ದಟ್ ಈಸ್ IUPAC ಸಿಸ್ಟಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇವಾಗ ನಾವು ಈ ನಮ್ಮ ಒಂದು ವಿಡಿಯೋನಲ್ಲಿ ಎರಡು ಸಿಸ್ಟಮ್ ಅನ್ನು ನಾವೇ ಮಾಡೋಣ ಇವಾಗ ಡಿಸ್ಕಸ್ ಮಾಡೋಣ. ಸೊ ಫ್ರೆಂಡ್ಸ್, ಇನ್ ದಟ್ ಫಸ್ಟ್ ಒನ್ ಕಾಮನ್ ಸಿಸ್ಟಮ್. ಕಾಮನ್ ಸಿಸ್ಟಮ್. ಸೊ ಕಾಮನ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಮತ್ತು ನಾವ್ ಎಲ್ಲಿ ಬರ್ಬೇಕಂದ್ರೆ ಜನರಲ್ ಫಾರ್ಮುಲಾ ಬೇಸ್ ಮೇಲೆ ಬರ್ಬೇಕು. ಓಕೆ, ಜನರಲ್ ಫಾರ್ಮುಲಾ ಬರ್ರಿ ROR'. ಸೊ ಈ ಡೈವೆಲೆಂಟ್ ಆಕ್ಸಿಜನ್, ಈ ಆಕ್ಸಿಜನ್ ನಾವು ಇಥರಲ್ ಆಕ್ಸಿಜನ್ ಅಂತ ನಾವು ಏನ್ ಮಾಡ್ಬೋದು, ನೇಮಿಂಗ್ ಮಾಡ್ಬೋದು. ಓಕೆ, ಈ ಇಥರಲ್ ಆಕ್ಸಿಜನ್ ಕನೆಕ್ಟ್ ಆದಂತ ಅಲ್ಕೈಲ್ ಗ್ರೂಪ್ ಅನ್ನ ಡಿಪೆಂಡ್ ಮಾಡಿಕೊಂಡು ನಾವೇ ಮಾಡ್ಬೋದು, ನಾಮೆನ್ಕ್ಲೇಚರ್ ಮಾಡ್ಬೋದು. ಅದು ಕಾಮನ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ಕೊಂಡು. ಓಕೆ, ಕಾಮನ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ಕೊಂಡು ಅಂದ್ರ ಅಲ್ಕೈಲ್ ಗ್ರೂಪ್, ಯಾವ ಅಲ್ಕೈಲ್ ಗ್ರೂಪ್ ಇಥರಲ್ ಆಕ್ಸಿಜನ್ ಅಟ್ಯಾಚ್ ಆಗೈತಿ ಅದ್ರ ಬೇಸ್ ಮೇಲೆ ನಾವೇನ್ ಮಾಡ್ಬೋದು ಅಂದ್ರ ಇಲ್ಲೇ ಕಾಮನ್ ಸಿಸ್ಟಮ್ ಒಳಗ ನಾಮೆನ್ಕ್ಲೇಚರ್ ಮಾಡ್ಬೋದು. ಓಕೆ, ಅಂದ್ರೆ ಇದು ಯಾವ ಫಾರ್ಮೆಟ್ ದಾಗ ಬರುತ್ತೆ, ಯಾವ ಫಾರ್ಮ್ ದಾಗ ಬರ್ತಿದೆ, ನೇಮಿಂಗ್ ಪ್ರೊನೌನ್ಸಿಯೇಷನ್ ಏನಿರುತ್ತೆ ಅಂದ್ರ ಅಲ್ಕೈಲ್ ಈಥರ್. ಓಕೆ, ಈ ಫಾರ್ಮ್ ದಾಗ ಇರುತ್ತೆ. ಇನ್ನು ಇವಾಗ ಸಪೋಸ್ ಎರಡು ಅಲ್ಕೈಲ್ ಗ್ರೂಪ್ ಸೇಮ್ ಇದ್ದಾಗ, ಓಕೆ, ಇಫ್ ಬೋತ್ ಆರ್ ಸೇಮ್, ಆರ್ ಅಂಡ್ ಆರ್ ಡ್ಯಾಶ್ ಆರ್ ಸೇಮ್, ನಾವ್ ಅಂತೀವಲ್ರಿ ಆರ್ ಮತ್ತು ಆರ್ ಡ್ಯಾಶ್ ಸೇಮ್ ಇದ್ದಾಗ ಅದಕ್ಕೆ ಸಿಮೆಟ್ರಿಕಲ್ ಈಥರ್ಸ್ ಅಂತೀವಿ. ಓಕೆ, ಆ ಸಿಮೆಟ್ರಿಕಲ್ ಈಥರ್ಸ್ ಇದ್ದಾಗ ನಾವು ಇಲ್ಲಿ ಈ ಫಾರ್ಮೇಟ್ ದಾಗ ತಗೊಳ್ಳೋದು ಮುಂಚೆಕ ಇದಕ್ಕೆ ನಾವೇನ್ ಮಾಡ್ತೀವಿ, ಒಂದು ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡ್ತೀವಿ, ದಟ್ ಈಸ್ ಡೈ. ಈ ಪ್ರಿಫಿಕ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಈ ಪ್ರಿಫಿಕ್ಸ್ ಅನ್ನ ನಾವು ಯೂಸ್ ಮಾಡಿಕೊಂಡು ನಾಮೆನ್ಕ್ಲೇಚರ್ ಮಾಡ್ಬೋದು. ಓಕೆ, ಸೊ ಇನ್ನ ಆರ್ ಮತ್ತು ಆರ್ ಡ್ಯಾಶ್ ಸೇಮ್ ಇದ್ದಾಗ ನಾವು ಪ್ರಿಫಿಕ್ಸ್ ಯೂಸ್ ಮಾಡ್ಬೋದು. ಸಪೋಸ್ ಇವಾಗ ನಮ್ಮ ತಲೆಯಲ್ಲಿ ಏನ್ ಮಾಡ್ತೀವಿ, ಇವಾಗ ಸಪೋಸ್ ಆರ್ ಮತ್ತು ಆರ್ ಡ್ಯಾಶ್ ಡಿಫ್ರೆಂಟ್ ಇದ್ರ ವಾಟ್, ಇವಾಗ ಆರ್ ಮತ್ತು ಆರ್ ಡ್ಯಾಶ್ ಡಿಫ್ರೆಂಟ್ ಇದ್ದಾಗ ನಾವೇನ್ ಮಾಡ್ಬೋದು ಅಂದ್ರ ಅಲ್ಫಾಬೆಟಿಕಲ್ ಆರ್ಡರ್ಸ್ ಅನ್ನ ನಾವು ಯೂಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಮಗ ನಾಮೆನ್ಕ್ಲೇಚರ್ ಮಾಡೋಬೇಕಾದ ಕೆಲವು ರೂಲ್ಸ್ ಅದಾವಲ್ಲ, ಅವರ ರೂಲ್ಸ್ ಅನ್ನ ನಾವು ಫಾಲೋ ಮಾಡೋದು. ಸೊ ಇಲ್ಲೇ ಕಾಮನ್ ಸಿಸ್ಟಮ್ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಇವಾಗ ಏನ್ ಮಾಡೋಣ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಎಕ್ಸಾಂಪಲ್ ನಾವು ಇವಾಗ ಸಪೋಸ್ CH3O CH3. ಈ CH3O CH3 ಒಳಗ ಆರ್ ಮತ್ತು ಆರ್ ಡ್ಯಾಶ್ ಏನದು ಸೇಮ್ ಅದು. ಇಟ್ ಮೀನ್ಸ್ ಇಟ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಸಿಮೆಟ್ರಿಕಲ್ ಈಥರ್ಸ್. ಸೊ ಈ ಸಿಮೆಟ್ರಿಕಲ್ ಅನ್ನ ಈಥರ್ಸ್, ಈ ಸಿಮೆಟ್ರಿಕಲ್ ಈಥರ್ಸ್ ಅನ್ನು ನಾವು ಯಾವ ರೀತಿ ನೇಮಿಂಗ್ ಮಾಡ್ಬೋದು ಬೈ ಯೂಸಿಂಗ್ ಕಾಮನ್ ಸಿಸ್ಟಮ್. ಸೊ ಈ ಫಾರ್ಮೆಟ್ ದಾಗ ಬರ್ಬೇಕದು. ಸೊ ಇಲ್ಲಿ ನೋಡ್ರಿ ಎರಡು ಅಲ್ಕೈಲ್ ಗ್ರೂಪ್ ಸೇಮ್ ಅದಾವ. ಸೊ ಹಿಂಗಾಗಿ ಏನ್ ಮಾಡ್ರಿ, ಪ್ರಿಫಿಕ್ಸ್ ಡೈ ಅಂತ ಯೂಸ್ ಮಾಡ್ರಿ. ಡೈ ಅಲ್ಕೈಲ್ ಗ್ರೂಪ್ ಯಾವ್ದಾವ ಇಲ್ಲಿ, ಮಿಥೈಲ್, ಮಿಥೈಲ್ ether. So this is the name, dimethyl ether. In the same manner, C2H5O C2H5. So ಇದಕ್ಕ ಡೈ ethyl, ಯಾಕಂದ್ರೆ ಅಲ್ಕೈಲ್ ಗ್ರೂಪ್ ಏನದಾವ ಇಲ್ಲಿ ethyl ಅದಾವ, ಡೈ ethyl ether. And next third one C3H7O C3H7. So alkyl group once again it is same, then it is called dipropyl ether. Dipropyl ether. In a next further example, okay, suppose example like this, C6H5O C6H5. ಸೊ ಈ ರೀತಿ ಎಕ್ಸಾಂಪಲ್ ಇದ್ದಾಗ ಇದಕ್ಕೆ ನಾವು ಡೈ ಅರೈಲ್ಸ್ ಅಂತ ಹೆಸರುಕೊಳ್ತೀವಿ. ಯಾಕಂದ್ರ ಇಲ್ಲಿ ಎರಡು ಏನದವ್ರಿ, ಅರೈಲ್ ಗ್ರೂಪ್ ಅದು. ಅರೈಲ್ ಗ್ರೂಪ್ ಇರೋದ್ರಿಂದ ಸೊ ದೀಸ್ ಆರ್ ಕಾಲ್ಡ್ ಡೈ ಅರೈಲ್ಸ್. ಸೊ ಹಿಂಗಾಗಿ ಇವುಗಳನ್ನ ನಾವು ಈಸಿಯಾಗಿ ಡಿಫೈನ್ ಮಾಡ್ಬೋದು. ಸೊ ದೀಸ್ ಆರ್ ಕಾಲ್ಡ್ ಡೈಫಿನೈಲ್, ಡೈಫಿನೈಲ್ ಈಥರ್ಸ್. ಸೊ ಇವಾಗ ನಾವಿಲ್ಲಿ ಕಂಪೌಂಡ್ ಒಳಗೆ ಅಬ್ಸರ್ವ್ ಮಾಡಿದ್ರ ಆರ್ ಮತ್ತು ಆರ್ ಡ್ಯಾಶ್ ಏನಾಗ್ತದ, ಸೇಮ್ ಆಗತ್ತೆ.
ಆರ್ ಮತ್ತು ಆರ್ ಡ್ಯಾಶ್ ಸೇಮ್ ಆಗೋಬೇಕಾದ್ರೆ ನಾವು ಪ್ರಿಫಿಕ್ಸ್ ಎಲ್ಲ ಕಡೆ ಏನು ಯೂಸ್ ಮಾಡಿದ್ದದ ಡೈ ಅನ್ನೋ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡಿ. ಬಟ್ ಪ್ರೊನೌನ್ಸಿಯೇಷನ್ ನೋಡ್ರಿ ಇಲ್ಲೇ ಅಲ್ಕೈಲ್ ಈಥರ್ ಅದ ಫಾರ್ಮೇಟ್ದಾಗ ಅದು ಮಿಥೈಲ್ ಈಥರ್, ಅಲ್ಕೈಲ್ ಈಥರ್, ಇಥೈಲ್ ಈಥರ್. ಓಕೆ, ಸೊ ಜನರಲ್ ಆಗಿ ಹಿಂಗಾಗಿ ನೆನ್ಪಿಟ್ಕೊಳ್ಳೋದು ಯಾವ್ದು ಇಲ್ಲೇ ಅಲ್ಕೈಲ್ ಈಥರ್. ಓಕೆ, ಅಲ್ಕೈಲ್ ಈಥರ್ ಇದನ್ನ ನೆನ್ಪಿಟ್ಕೊಡ್ರಿ. ಅಂದ್ರೆ ನಮಗೇನಾಗುತ್ತೆ ಅಂದ್ರೆ ಕಾಮನ್ ಸಿಸ್ಟಮ್ ಒಳಗೆ ನಾವು ಯಾವ ರೀತಿ ನೇಮಿಂಗ್ ಮಾಡ್ಬೋದು. ಸೊ ಈ ಫಾರ್ಮೆಟ್ದಾಗ ಬರುತ್ತೆ. ಓಕೆ, ಇದಂತೂ ಸಿಮೆಟ್ರಿಕಲ್ ಈಥರ್ಸ್ ಇದ್ದಾಗ. ಇನ್ನ ಅನ್ಸಿಮೆಟ್ರಿಕಲ್ ಈಥರ್ ಇದ್ದಾಗ ಯಾವ ರೀತಿ ನಾವು ಕ್ಲಾಸಿಫಿಕೇಶನ್ ನೇಮಿಂಗ್ ಮಾಡ್ಬೋದು. ಓಕೆ, ಅನ್ಸಿಮೆಟ್ರಿಕಲ್ ಇದ್ದಾಗ ಒಂದ್ ಎರಡು ಎಕ್ಸಾಂಪಲ್ ನೋಡ್ರಿ. ಇವಾಗ ಸಪೋಸ್ CH3O C2H5. ಸೊ ಇವೆಲ್ಲ ಏನಾಗ್ತಿದೆ ಎಕ್ಸಾಂಪಲ್ ಇವಾಗ ಇದಕ್ಕೆ ಅನ್ಸಿಮೆಟ್ರಿಕಲ್ ಈಥರ್ಗೆ ಎಕ್ಸಾಂಪಲ್ ಆಗ ಬಿಕಾಸ್ here CH3 and CH2. ಓಕೆ, CH3 C2H5 ಅದು ಇಲ್ಲಿ R ಮತ್ತು R dash ಏನಾದ್ರು ರೀ ಡಿಫರೆಂಟ್ ಅದು. ಇಫ್ R and R dash are different then it is called unsymmetrical ethers. ಅನ್ಸಿಮೆಟ್ರಿಕಲ್ ಈಥರ್ಸ್ ಇದ್ದಾಗ ನಾಮೆನ್ಕ್ಲೇಚರ್ ಮಾಡಬೇಕಾಗ್ತದೆ. ಅದು ಸಿಸ್ಟಮ್ ಯಾವುದು ಕಾಮನ್ ಸಿಸ್ಟಮ್ ಯೂಸ್ ಮಾಡ್ಕೊಂಡು ನಾವು ನಾಮೆನ್ಕ್ಲೇಚರ್ ಮಾಡಾಕ್ತೀವಿ ಅಂದ್ರೆ ಸೊ ಡಿಫ್ರೆಂಟ್ ಅದಾವ ಅಂದ್ರ ಏನ್ ಮಾಡ್ರಿ ಇವಾಗ ಅಲ್ಫಾಬೆಟಿಕಲ್ ಆರ್ಡರ್. ಸೊ ಅಲ್ಫಾಬೆಟ್ಸ್ ಒಳಗೆ ಫಸ್ಟ್ ಯಾವ್ದು ಬರುತ್ತಾ ಅದನ್ನ ಬರಿಬೇಕು, ಆಮೇಲೆ ಇದ ಫಾರ್ಮ್ ದಾಗ ಬರ್ಬೇಕು ಮತ್ತು. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ನಾವು ತಗೊಂಡೆ ಅಂದ್ರ CH3O C2H5 ಈ ಎಕ್ಸಾಂಪಲ್ ನೇಮಿಂಗ್ ಮಾಡ್ಬೇಕಂದ್ರ ಸೊ ಫಸ್ಟ್ ಬರೋದು ಇಥೈಲ್, ಇಥೈಲ್, ಮಿಥೈಲ್ ಈಥರ್, ಇಥೈಲ್, ಮಿಥೈಲ್ ಈಥರ್. ಸೊ ಇದ್ರ ನೇಮಿಂಗ್ ಆಗತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಫಾಬೆಟಿಕಲ್ ಆರ್ಡರ್ ಅದ ನೋಡ್ರಿ. ಫಸ್ಟ್ ಇ ಅದ ಆಮೇಲೆ ಎಮ್ ಅದ. ಓಕೆ, ಇನ್ನ ನೆಕ್ಸ್ಟ್ ಎಕ್ಸಾಂಪಲ್ ಸಪೋಸ್ C2H5O C3H7 ಈ ರೀತಿ ಕಾಂಪೌಂಡ್ ಅದು. ಓಕೆ, ಸಾರಿ ಈ ರೀತಿ ಕಾಂಪೌಂಡ್ ಅದು. ಸೊ ಈ ರೀತಿ ಇದ್ದಾಗ ಸೊ ಇವಾಗ ನಾವು ನಾಮೆನ್ಕ್ಲೇಚರ್ ಮಾಡ್ಬೇಕಂದ್ರ ಫಸ್ಟ್ ಯಾವ್ದು ಅಲ್ಫಾಬೆಟಿಕಲಿ ಆರ್ಡರ್ ಫಸ್ಟ್ ಬರ್ತಲ್ಲ ಅದನ್ನ ಯೂಸ್ ಮಾಡ್ರಿ. ಸೊ ಇಥೈಲ್ ಒನ್ಸ್ ಅಗೇನ್ ಇಥೈಲ್, ಇದು ಪ್ರೊಪೈಲ್ ಅಂತೀವಿ ನಾವು, ಪ್ರೊಪೈಲ್ ಈಥರ್. ಸೊ ಈ ರೀತಿ ನೇಮಿಂಗ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ಸಪೋಸ್ ದ ಎಕ್ಸಾಂಪಲ್ ಲೈಕ್ ದಿಸ್ ಎಕ್ಸಾಂಪಲ್ CH3O C6H5. ಸೊ ಈ ರೀತಿ ಎಕ್ಸಾಂಪಲ್ ಅದು. ಸೊ ಇಲ್ಲಿ ನೋಡ್ರಿ ಅಬ್ಸರ್ವ್ ಮಾಡ್ರಿ, ಒಂದು ಅಲ್ಕೈಲ್ ಗ್ರೂಪ್ ಅದ, ಒಂದು ಅರೈಲ್ ಗ್ರೂಪ್ ಅದ. ದೆನ್ ಇಟ್ ಈಸ್ ಕಾಲ್ಡ್ ಅಲ್ಕೈಲ್ ಅರೈಲ್ ಈಥರ್. ಹೌದಾ, ಇದು ಅಲ್ಕೈಲ್ ಅರೈಲ್ ಈಥರ್ ಒಂದು ಎಕ್ಸಾಂಪಲ್ ಆತಿದು. ಇದ್ರ ನೇಮಿಂಗ್ ಏನಾಗುತ್ತೆ ಅಂದ್ರ ಸೊ ಫಸ್ಟ್ ಬರೋದು ಮಿಥೈಲ್ ಫಿನೈಲ್ ಈಥರ್. ಓಕೆ, ಮಿಥೈಲ್ ಫಿನೈಲ್ ಈಥರ್. ಸೊ ಈ ರೀತಿ ನಾವು ನೇಮಿಂಗ್ ಮಾಡ್ಬೋದು. ಓಕೆ, ಇನ್ನು ನೆಕ್ಸ್ಟ್ C2H5O C6H5. Suppose the compound like this, then it is called ethyl phenyl ether. ಸೊ ಈ ರೀತಿ ನಾವೇನ್ ಮಾಡ್ಬೋದು ಅಂದ್ರ ಕಾಮನ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ಕೊಂಡು ಅಲ್ಕೈಲ್ ಈಥರ್ ಈ ಫಾರ್ಮ್ ಒಳಗ ನಾವು ಇದನ್ನ ನಾಮೆನ್ಕ್ಲೇಚರ್ ಮಾಡ್ಬೋದು ಬೈ ಯೂಸಿಂಗ್ ಕಾಮನ್ ಸಿಸ್ಟಮ್. These are some examples for common system. Now let us discuss about the IUPAC system. So friends, ಇವು ಎಲ್ಲ ಕಾಮನ್ ಸಿಸ್ಟಮ್ಗೆ ಎಕ್ಸಾಂಪಲ್ಸ್ ಅದು. ಇವಾಗ ಏನ್ ಮಾಡೋಣ್ರೆ IUPAC ಸಿಸ್ಟಮ್ ಯಾವ ರೀತಿ ನಾವು ನಾಮೆನ್ಕ್ಲೇಚರ್ ಮಾಡ್ಬೋದು ಅನ್ನೋದು ಇವಾಗ ನಾವೇನ್ ಮಾಡೋಣ್ರೆ ಡಿಸ್ಕಸ್ ಮಾಡೋಣ. ಸೊ ಇದು ಬಹಳ ಇಂಪಾರ್ಟೆಂಟ್ ಅದ. IUPAC ಸಿಸ್ಟಮ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿ ನಾಮೆನ್ಕ್ಲೇಚರ್ ಮಾಡ್ತೀವಲ್ಲ ಇದು ಬಹಳ ಇಂಪಾರ್ಟೆಂಟ್. ಓಕೆ, ಸೊ ವಿಡಿಯೋನ ಮಿಸ್ ಮಾಡಕ್ ಹೋಗ್ಬೇಡ್ರಿ ಮತ್ತು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಸೊ ಕಂಟಿನ್ಯೂ ನೋಡ್ರಿ. ಓಕೆ, so IUPAC system, by using IUPAC system how we can easily nomenclature the ethers. Friends, IUPAC system ಲಿಂತ್ರ ನಾವು ನಾಮೆನ್ಕ್ಲೇಚರ್ ಮಾಡ್ಬೇಕಂದ್ರ ಸೊ ನಮ್ಗೆ ಬೇಸಿಕ್ ರೂಲ್ಸ್ ಇರ್ತಾವಲ್ರಿ, ಆ ರೂಲ್ಸ್ ಬಗ್ಗೆ ನಮ್ಗೆ ಏನಿರ್ಬೇಕು ಐಡಿಯಾ ಇರ್ಬೇಕು. ಓಕೆ, ಅವುಗಳು ಪರ್ಫೆಕ್ಟ್ ಆಗ್ಬೇಕು ನಾವು. ಆನಂತರ ಏನಾಗತ್ತಂದ್ರೆ ನಮ್ಗೆ ಈಸಿಯಾಗಿ IUPAC ಸಿಸ್ಟಮ್ ಅನ್ನ ಯೂಸ್ ಮಾಡಿಕೊಂಡು ನಾಮೆನ್ಕ್ಲೇಚರ್ ಮಾಡ್ಬೋದು. ಬರೀ ಈಥರ್ಸ್ ಅಷ್ಟ ಅಲ್ಲ, ಎಲ್ಲ ಆರ್ಗ್ಯಾನಿಕ್ ಕಂಪೌಂಡು ಕೂಡ ನಾವು ಏನ್ ಮಾಡ್ಬೇಕಂದ್ರೆ IUPAC ಸಿಸ್ಟಮ್ ಲಿಂತ್ರ ನಾಮೆನ್ಕ್ಲೇಚರ್ ಮಾಡ್ಬೇಕು. ಓಕೆ, ಅದನ್ನ ನಾಮೆನ್ಕ್ಲೇಚರ್ ಮಾಡ್ಬೇಕಂದ್ರೆ IUPAC ಸಿಸ್ಟಮ್ ಅನ್ನ ಯೂಸ್ ಮಾಡಿಕೊಂಡು ಸೊ ನಮಗೆ ಬೇಸಿಕ್ ರೂಲ್ಸ್ ಗೊತ್ತಿರ್ಬೇಕು, IUPAC ಸಿಸ್ಟಮ್ ರೂಲ್ಸ್ ಗೊತ್ತಿರ್ಬೇಕು. ಅಂದಾಗಷ್ಟ ಏನಾಗತ್ತೆ ಇವು ನಾಮೆನ್ಕ್ಲೇಚರ್ ಮಾಡೋದು ಬಹಳ ಈಸಿ ಅದ, ಆಮೇಲೆ ಇಂಟ್ರೆಸ್ಟಿಂಗ್ ಅದ. ಓಕೆ, ಯಾವ ರೀತಿ ಅದ ಕೆಲವೊಂದು ಎಕ್ಸಾಂಪಲ್ ಅನ್ನು ನೋಡೋಣ. ಬಟ್ ಇಲ್ಲಿ ಈಥರ್ಸ್ ಒಳಗ ಇನ್ನೂ ಈಸಿ ಅದ.
ಬೇರೆ ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ನ ಕಂಪೇರ್ ಮಾಡಿದ್ರೆ ಇಟ್ ಈಸ್ ಕ್ವೈಟ್ ಈಸಿ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ IUPAC ಸಿಸ್ಟಮ್. ಸೊ ಫ್ರೆಂಡ್ಸ್, ಈ IUPAC ಸಿಸ್ಟಮ್ ಅನ್ನ ಯೂಸ್ ಮಾಡಿಕೊಂಡು ನಾವು ನಾಮೆನ್ಕ್ಲೇಚರ್ ಮಾಡ್ತೀವಿ. ಸೊ ಇಲ್ಲೊಂದು ಸಿಂಪಲ್ ಫಾರ್ಮೆಟ್ ಅದು ಮತ್ತು ಜನರಲ್ ಫಾರ್ಮುಲಾ ಬರ್ರಿ. ROR'. ಸೊ ಫ್ರೆಂಡ್ಸ್, ಇದು ಸಿಮೆಟ್ರಿಕಲ್ ಈಥಸ್ ಇದ್ದಾಗ ಏನು ಪ್ರಾಬ್ಲಮ್ ಬರೋದಿಲ್ಲ ನಾಮೆನ್ಕ್ಲೇಚರ್ ಮಾಡಬೇಕಾದ್ರೆ. ಬಟ್ ಮೇನ್ ನಮ್ಗೆ ಎಲ್ಲಿ ಬರುತ್ತೆ ಅಂದ್ರೆ ಅನ್ಸಿಮೆಟ್ರಿಕಲ್ ಈಥಸ್ ಇದ್ದಾಗ. ಇಲ್ಲಿ ನಾವು ಸಿಂಪಲ್ ಆಗಿ ಏನ್ ನೆನ್ಪಿಡ್ಕೋಬೇಕಂದ್ರ ನೆನ್ಪು ಮಾಡ್ಕೋಬೇಕಂದ್ರ ಆರ್ ಮತ್ತು R' ಏನ್ ಪ್ರೆಸೆಂಟ್ ಅದ ಅಲ್ಕೈಲ್ ಗ್ರೂಪ್ ಒಳಗ ಅದ್ರ ಸೈಜ್ ಏನದು. ಓಕೆ, ಯಾವ್ದು ಇವಾಗ ನಾವು ಡಿಫ್ರೆಂಟ್ ಇದ್ದ ಅಂದ್ರ ಸೊ ಸೈಜ್ ಏನಾಗುತ್ತೆ, ಇಲ್ಲೇ ಡಿಫ್ರೆಂಟ್ ಇದ್ದ ಇರುತ್ತೆ. ಓಕೆ, ಸೊ ಈಗ ಸೈಜ್ ಡಿಫ್ರೆಂಟ್ ಆತಂದ್ರ ಈ ಇಥರಲ್ ಆಕ್ಸಿಜನ್ ಯಾವ್ದು ಸ್ಮಾಲರ್ ಗ್ರೂಪ್ ಇರುತ್ತಲ್ರಿ, ಸ್ಮಾಲರ್ ಗ್ರೂಪಿಗೆ ಇಥರಲ್ ಆಕ್ಸಿಜನ್ ಅನ್ನ ಆಡ್ ಮಾಡ್ರಿ. ಓಕೆ, ಇನ್ನು ಲಾರ್ಜರ್ ಗ್ರೂಪ್ ಅದಲ್ಲ ಅದಕ್ಕೆ ನಾವು ಬಲ್ಕಿಯರ್ ಗ್ರೂಪ್ ಅಂತೀವಿ. ಓಕೆ, ಆ ಬಲ್ಕಿಯರ್ ಗ್ರೂಪ್ ಅನ್ನ ಪೇರೆಂಟ್ ಚೈನ್ ಆಗಿ ಏನ್ ಮಾಡ್ರಿ ಅದನ್ನ ಕನ್ಸಿಡರ್ ಮಾಡ್ರಿ. ಸೊ ಇವೆರಡು ಕಂಪೇರ್ ಮಾಡ್ಕೊಂಡು ನಾವು ಒಂದು ಫಾರ್ಮೆಟ್ ಅನ್ನ ತಯಾರು ಮಾಡ್ತೀವಿ. ಇಲ್ಲಿ ಅದ ಫಾರ್ಮೆಟ್ ಒಳಗ ನಮ್ಗೆ ಏನ್ ಬರ್ತಂದ್ರ IUPAC ನಾಮೆನ್ಕ್ಲೇಚರ್ ಅನ್ನ ನಾವು ಮಾಡ್ಬೋದು. ಸೊ ಸಿಂಪಲ್ ಅದ, ಬಹಳ ಈಸಿನೂ ಅದ. ಓಕೆ, ಅಲ್ಕಾಕ್ಸಿ ಅಲ್ಕೇನ್ ಈ ಫಾರ್ಮೆಟ್ ಒಳಗ ನಾವು IUPAC ಸಿಸ್ಟಮ್ ಅನ್ನ ಪ್ರೊನೌನ್ಸ್ ಮಾಡ್ಬೇಕು. ಯಾವ ರೀತಿ ನಮಗ ಕಾಮನ್ ಸಿಸ್ಟಮ್ ಹೇಳಬೇಕಾದ್ರೆ ಅಲ್ಕೈಲ್ ಈಥರ್ಸ್ ಅಂತ ನಾವು ಹೇಳ್ತೀವಿ, ಅದೇ ರೀತಿ ಇಲ್ಲಿ IUPAC ಸಿಸ್ಟಮ್ ಒಳಗ ನಮ್ಗೆ ಏನ್ ಬರಬೇಕು, ಪ್ರೊನೌನ್ಸಿಯೇಷನ್ ಅಲ್ಕಾಕ್ಸಿ ಅಲ್ಕೇನ್. ಓಕೆ, ಇಲ್ಲಿ ಆಕ್ಸಿ ಇಟ್ ಮೀನ್ಸ್ ಆಕ್ಸಿಜನ್. ಸೊ ಸ್ಮಾಲರ್ ಗ್ರೂಪ್ ನಾವ್ ಏನ್ ಮಾಡಿವಿ ಅಂದ್ರ ಆಕ್ಸಿಜನ್ ಅನ್ನ ಆಡ್ ಮಾಡಿ ಅಲ್ಕಾಕ್ಸಿ ಅನ್ನೋ ವರ್ಡ್ ಅನ್ನ ನಾವು ಫಾರ್ಮೇಶನ್ ಮಾಡಿತ್ತದು. ಓಕೆ, ಇನ್ನ ಈ ಆಲ್ಕೇನ್ ಗ್ರೂಪ್ ಏನ್ ಇಂಡಿಕೇಟ್ ಮಾಡುತ್ತಾ ಇದೆ, ಪೇರೆಂಟ್ ಚೈನ್. ಸೊ ಪೇರೆಂಟ್ ಚೈನ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಲಾರ್ಜ್ ಗ್ರೂಪ್ ಯಾವ್ದದ ಅದು ಪೇರೆಂಟ್ ಚೈನ್. ಓಕೆ, ಅದ್ ಯಾವ ಫಾರ್ಮೆಟ್ ದಾಗ ಅದ, ಯಾವ್ದು ಅಲ್ಕೈಲ್ ಗ್ರೂಪ್ ಅದಲ್ಲ ಅದನ್ನ ಏನ್ ಮಾಡ್ರಿ ಯೂಸ್ ಮಾಡ್ರಿ. ಓಕೆ, ಆಲ್ಕೇನ್ ಗ್ರೂಪ್ ಆಗಿ ಯೂಸ್ ಮಾಡ್ರಿ. ಇನ್ನ ಸ್ಮಾಲರ್ ಗ್ರೂಪಿಗೆ ಏನ್ ಮಾಡ್ರಿ ಆಕ್ಸಿಜನ್ ಅನ್ನ ಆಡ್ ಮಾಡ್ರಿ. ಸೊ ಒಂದೆರಡು ಎಕ್ಸಾಂಪಲ್ ನೋಡೋಣ. ಸೊ ಎಕ್ಸಾಂಪಲ್ ನೋಡಿದ ನಂತರ ಏನಾಗ್ಬಿಡುತ್ತೆ, ಪಾಯಿಂಟ್ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಇನ್ ದಟ್ ಫಸ್ಟ್ ಎಕ್ಸಾಂಪಲ್ once again CH3OCH3. ಸೊ ಈ ರೀತಿ ಇದ್ದಾಗ ಸೊ ಇಲ್ಲಿ R ಮತ್ತು R' ಏನಾದ್ರು ಸೇಮ್ ಆದು. R ಮತ್ತು R' ಸೇಮ್ ಆದು ಅಂದ್ರೆ ನಾವ್ ಯಾವ್ದು ಇದು ಎದ್ರ ಬೇಸ್ ಮೇಲೆ ಹೇಳ್ತೀವಿ, ನೇಮಿಂಗ್ ಸೈಜ್ ಇಸ್ ಇಟ್ ಸೈಜ್ ಬೇಸ್ ಮೇಲೆ ಹೇಳ್ತೀವಿ ನಾವು. ಓಕೆ, ಇಲ್ಲಿ ಇವಾಗ ಈ ಎಕ್ಸಾಂಪಲ್ ಒಳಗ ನಾವು ತಗೊಂಡಿರ್ತಕ್ಕಂಥ ಎಕ್ಸಾಂಪಲ್ ಒಳಗ CH3 ಅದ, ಇನ್ನೊಂದು CH3 ಅದ. ಎರಡು ಆಲ್ಕೈಲ್ ಗ್ರೂಪ್ ಸೇಮ್ ಅದಾವ ಅಂದ್ರ ಸೈಜು ಕೂಡ ಸೇಮ್ ಆಗಿರುತ್ತೆ. ಸೊ ಹಿಂಗಾಗಿ ಈ ಆಕ್ಸಿಜನ್ ಯಾವ್ದಾದ್ರು ಒಂದು ಮಿಥೈಲ್ ಗ್ರೂಪಿಗೆ ಏನ್ ಮಾಡ್ರಿ ಆಡ್ ಮಾಡ್ರಿ. ಮಿಥೈಲ್ ಗ್ರೂಪಿಗೆ ಆಡ್ ಮಾಡಿದ್ರ ಮಿಥಾಕ್ಸಿ ಏನ್ ಫಾರ್ಮೇಶನ್ ಆಗುತ್ತೆ ಇಲ್ಲಿ ಇವಾಗ ಮಿಥಾಕ್ಸಿ. ಓಕೆ, ಮಿಥಾಕ್ಸಿ ಒಂದಾತು. ಇನ್ನೊಂದು ಮೀಥೇನ್ ಉಳಿದೈತಿ. ಆ ಮೀಥೇನ್ ಅನ್ನ ಏನಂತ ತಗೋಬೇಕು, ಪೇರೆಂಟ್ ಚೈನ್ ಆಗಿ ಯೂಸ್ ಮಾಡ್ಬೇಕು. ಓಕೆ, ಮೀಥೇನ್, ಮಿಥಾಕ್ಸಿ, ಮೀಥೇನ್ ಈ ಫಾರ್ಮೆಟ್ ಒಳಗೆ ಏನ್ ಮಾಡಿರೋದನ್ನ ನಾವು ಹೇಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ C2H5O C2H5. once again alkyl groups are same. ಸೊ ಸೈಜು ಕೂಡ ಏನಾಗಿರುತ್ತಿಲ್ಲ, ಸೇಮ್ ಆಗಿರುತ್ತೆ. ಸೊ ಇವಾಗ ಕೂಡ ನಾವು ನಾಮೆನ್ಕ್ಲೇಚರ್ ಮಾಡ್ಬೋದು ಈಸಿಯಾಗಿ. ಇಲ್ಲೇ ಆಲ್ಕೈಲ್ ಗ್ರೂಪ್ ಯಾವ್ದದ, ಈಥಾಕ್ಸಿ ಈಥೇನ್. ಓಕೆ, ಈಥಾಕ್ಸಿ ಈಥೇನ್. ನೆಕ್ಸ್ಟ್ C3H7O C3H7. ಸೊ ಈ ರೀತಿ ಇದ್ದಾಗ ಸೊ ಪ್ರೊಪಾಕ್ಸಿ propane. Next, further examples. C6H5O C6H5. ಸೊ ಇವಾಗ ಎರಡು ಅರೈಲ್ ಗ್ರೂಪ್ ಅದಾವ. ಎರಡು ಅರೈಲ್ ಗ್ರೂಪ್ ಇದ್ದಾಗ ಸೊ ಇದಕ್ಕೆ ನಾವೇನ್ ಮಾಡೋಣ, ಇವಾಗ ಸೇಮ್ ಅದಾವ, ಫಂಕ್ಷನ್ ಸೈಜು ಕೂಡ ಸೇಮ್ ಇರ್ತಾವ. ಸೊ ಫಿನಾಕ್ಸಿ ಬೆಂಜೀನ್. ಸೊ ಈ ರೀತಿ ನಾಮೆನ್ಕ್ಲೇಚರ್ ಮಾಡಬಹುದು. ಸೊ ಇವೆಲ್ಲ ಸೇಮ್ ಇದ್ದಾಗ ಸೈಜ್ ಸೇಮ್ ಇದ್ದಾಗ. ಓಕೆ, ಇವಾಗ ಸಪೋಸ್ ಅಲ್ಕೈಲ್ ಗ್ರೂಪ್ ಡಿಫ್ರೆಂಟ್ ಇದ್ದಾಗ ಏನಾಗ್ತದೆ, ಸಪೋಸ್ ನಾವು ಒಂದು ಎಕ್ಸಾಂಪಲ್ ತಗೊಂತೀನಿ CH3O C2H5.
ಈ ಎಕ್ಸಾಂಪಲ್ ಒಳಗ CH3 ಮತ್ತು CH2 ಅನ್ನು ಅಬ್ಸರ್ವ್ ಮಾಡಿದ್ರ ಎರಡು ಡಿಫ್ರೆಂಟ್ ಅದಾವ. ಸೊ ಡಿಫ್ರೆಂಟ್ ಅದಾವ ಅಂದ್ಮೇಲೆ ಸೈಜು ಕೂಡ ಏನಾಗತ್ತ, ಡಿಫ್ರೆಂಟ್ ಆಗತ್ತ. ಸೈಜ್ ಡಿಫ್ರೆಂಟ್ ಆತಂದ್ರ ಇವಾಗ ನಾವೇನ್ ಮಾಡ್ಬೇಕು, ಸ್ಮಾಲರ್ ಗ್ರೂಪ್ ಯಾವುದು, ಬಲ್ಕಿಯರ್ ಗ್ರೂಪ್ ಯಾವುದು, ಇದನ್ನ ಐಡೆಂಟಿಫೈ ಮಾಡ್ಕೋಬೇಕು. ಸೊ ಸ್ಮಾಲರ್ ಗ್ರೂಪ್ ಅನ್ನ ಐಡೆಂಟಿಫೈ ಮಾಡ್ಕೊಂಡ ನಂತರ ಇಥರಲ್ ಆಕ್ಸಿಜನ್ ಸ್ಮಾಲರ್ ಗ್ರೂಪ್ ಆಡ್ ಮಾಡ್ರಿ. ಓಕೆ, ಇವಾಗ ಇದ್ರೊಳಗೆ ಎರಡು ಕಂಪೇರ್ ಮಾಡಿದ್ರ ಸೊ ಇದು ಸ್ಮಾಲರ್ ಗ್ರೂಪ್ ಆಗತ್ತ, ಇದು ಬಲ್ಕಿಯರ್ ಗ್ರೂಪ್ ಆಗತ್ತ. ಇದು ಇಡೀ ಒಂದ ಗ್ರೂಪ್ ಇದು. ಓಕೆ, ಇದ್ರಾಗ ಎರಡು ಕಾರ್ಬನ್ ಅದಾವ ಅಂದ್ರೆ ಲಾರ್ಜ್ ಸೈಜ್ ಅದ, ಇಲ್ಲೇ ಸ್ಮಾಲ್ ಸೈಜ್ ಅದ. ಈ ಸ್ಮಾಲ್ ಸೈಜಿಗೆ ಆಕ್ಸಿಜನ್ ಅನ್ನೇ ಮಾಡ್ರಿ, ಆಡ್ ಮಾಡ್ರಿ. ಸೊ ಮೀಥೇನ್ ಆಕ್ಸಿಜನ್ ಅನ್ನ ಆಡ್ ಮಾಡಿದ್ರ ಸೊ ಏನಾಗುತ್ತೆ, ಇಲ್ಲಿ ಆಗಿತ್ತು ನೋಡ್ರಿ, ಇಲ್ಲಿ ಮಿಥಾಕ್ಸಿ ಮಿಥಾಕ್ಸಿ ಮಿಥಾಕ್ಸಿ. ಓಕೆ, ಇವಾಗ ಲಾರ್ಜ್ ಗ್ರೂಪ್ ಪೇರೆಂಟ್ ಚೈನ್ ಆಗಿ ಯೂಸ್ ಮಾಡಬೇಕು. ಲಾರ್ಜ್ ಗ್ರೂಪ್ ಯೂಸ್ ಆಸ್ ಎ ಪೇರೆಂಟ್ ಚೈನ್. ಸೊ ಲಾರ್ಜ್ ಗ್ರೂಪ್ ಇದು ಯಾವ್ದು, ಈಥೇನ್. ಈಥೇನ್. ಓಕೆ, ಇನ್ನು ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ C3H7O CH3 ಸಾರಿ CH2 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 CH3. ಸೊ ಇವಾಗ ಅಬ್ಸರ್ವ್ ಮಾಡಿದ್ರ ಇಲ್ಲಿ ಲಾರ್ಜ್ ಗ್ರೂಪ್ ಯಾವುದು, 1 2 3 4. ಸೊ 4 ಕಾರ್ಬನ್ ಅದ. ಓಕೆ, ಇನ್ನ ಸ್ಮಾಲರ್ ಗ್ರೂಪ್ ಯಾವ್ದದ, ಪ್ರೋಪೇನ್ ಅದ. ಸೊ ಈ ಪ್ರೋಪೇನಿಗೆ ಏನ್ ಮಾಡ್ರಿ, ಆಕ್ಸಿಜನ್ ಅನ್ನ ಆಡ್ ಮಾಡ್ರಿ. ಹಂಗಂದ್ರೆ ಏನಾಗುತ್ತೆ, ಇದು ಇಟ್ ಬಿಕಮ್ಸ್ ಪ್ರೋಪಾಕ್ಸಿ ಬ್ಯೂಟೇನ್. ಪ್ರೋಪಾಕ್ಸಿ ಬ್ಯೂಟೇನ್ ಈ ಫಾರ್ಮೆಟ್ ಒಳಗೆ ಏನಾಗುತ್ತೆ, ನೇಮಿಂಗ್ ಮಾಡಬಹುದು. ಎಸ್ ಫ್ರೆಂಡ್ಸ್, ನಾವು some another example for IUPAC system. Okay, so you IUPAC system ಅನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಬೋರ್ಡ್ ಮೇಲೆ ಇದ್ದಂತ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಮಾಡೋಣ. ಇವಾಗ ನಾಮಿನ್ಕ್ಲೇಚರ್ ಮಾಡೋಣ. ಸೊ ಅದರ ಫಸ್ಟ್ ಅನ್ನು ಅಬ್ಸರ್ವ್ ಮಾಡ್ರಿ. ಸೊ ಇಲ್ಲೇ ನಾವು ರೂಲ್ಸ್ ಅನ್ನ ಯೂಸ್ ಮಾಡ್ಬೇಕು. IUPAC ಸಿಸ್ಟಮ್ ರೂಲ್ಸ್ ಅನ್ನ ನಾವು ಯೂಸ್ ಮಾಡ್ಬೇಕು. ಓಕೆ, ಸೊ ಇವಾಗ ಯಾವುದು ಲಾರ್ಜ್ ಗ್ರೂಪ್ ಆಗುತ್ತಾ, ಯಾವುದು ಸ್ಮಾಲರ್ ಗ್ರೂಪ್ ಆಗುತ್ತಾ ಅದನ್ನ ಐಡೆಂಟಿಫೈ ಮಾಡ್ರಿ ಫಸ್ಟ್. ಓಕೆ, ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರ 1 2 3 4. ಸೊ ಕಾರ್ಬನ್ ಚೈನ್ ಎಷ್ಟರದ, ಇಲ್ಲಿ 4 ಅದ. ಇಟ್ ಮೀನ್ಸ್ ಲಾರ್ಜ್ ಗ್ರೂಪ್ ಆಸ್ ಕಂಪೇರ್ ಟು ದಿಸ್ ಒನ್. ಇಲ್ಲಿ ಕಾರ್ಬನ್ 2 ಅದಾವ ಅಂದ್ರೆ ಇದು ಸ್ಮಾಲರ್ ಗ್ರೂಪ್ ಆಯ್ತು, ಇದು ಲಾರ್ಜರ್ ಗ್ರೂಪ್ ಆಯ್ತು. ಸೊ ಲಾರ್ಜರ್ ಗ್ರೂಪ್ ಬ್ಯೂಟೇನ್ ಅದ. ಸೊ ಅದು ಪೇರೆಂಟ್ ಚೈನ್ ಆಗಿ ಯೂಸ್ ಮಾಡ್ರಿ. ಲಾರ್ಜರ್ ಗ್ರೂಪ್ ಬ್ಯೂಟೇನ್ ಅದ, ಅದು ಪೇರೆಂಟ್ ಚೈನ್ ಆಗಿ ಯೂಸ್ ಮಾಡ್ರಿ. ಈ ಇಥರಲ್ ಆಕ್ಸಿಜನ್ ಮಿಥೇ ಯಾವುದು, ಇಥೈಲ್ ಗ್ರೂಪಿಗೆ ಆಡ್ ಮಾಡ್ರಿ. ಓಕೆ, ಅಂದ್ರೆ ಕಂಪೌಂಡ್ ಯಾವ ರೀತಿ ಆಗತ್ತಪ್ಪ ಅಂದ್ರ ಇಥಾಕ್ಸಿ. ಸೊ ಇಟ್ ಬಿಕಮ್ಸ್ ಇಥಾಕ್ಸಿ, parent name butane. Ethoxy butane. So name of the compound. ಅದೇ ರೀತಿ ಇಲ್ಲಿ ಅದ. ಸೊ ಇವಾಗ ಇಲ್ಲಿ ಲಾಂಗೆಸ್ಟ್ ಚೈನ್ ಯಾವ್ದಾಗತ್ತ, ಸೊ 1 2 3. ಸೊ ಪೇರೆಂಟ್ ಚೈನ್ ಯಾವ್ದಾಗತ್ತೆ, ಇಲ್ಲ 3 ಕಾರ್ಬನ್ ಇದ್ದಾಗತ್ತ. 3 ಕಾರ್ಬನ್ ಚೈನ್ ಇದ್ದದ. ಓಕೆ, ಈ 3 ಕಾರ್ಬನ್ ಚೈನ್ ಒಳಗ ಪ್ರೊಪೇನ್ ಅದ. ಸೊ ಪ್ರೊಪೇನ್ ಸೆಕೆಂಡ್ ಪೊಸಿಷನ್ ದಾಗ ಏನದ ನೋಡ್ರಿ, ಒಂದು ಮಿಥೈಲ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅದ. ಆಮೇಲೆ ಸೆಕೆಂಡ್ ಪೊಸಿಷನ್ ಒಳಗೆ ಏನದಪ್ಪ, ಈಥರ್ ಆಕ್ಸಿಜನ್ ಅದ. ಓಕೆ, ಮೀನ್ಸ್ ಇಥರಲ್ ಆಕ್ಸಿಜನ್ ಅದ. ಅದೇ ರೀತಿ ಇಲ್ಲಿ ಏನದ, ಸ್ಮಾಲರ್ ಗ್ರೂಪ್ ಇಥೈಲ್. ಸೊ ಇವಾಗ 2 ಈಥಾಕ್ಸಿ ಯಾವ ಇದು ಸ್ಮಾಲರ್ ಗ್ರೂಪ್ ಆಗತ್ತ. ಸೊ ಅದಕ್ಕೆ ಇಥರಲ್ ಆಕ್ಸಿಜನ್ ಆಡ್ ಮಾಡ್ರಿ. ಸೊ ಪೊಸಿಷನ್ ಹೇಳ್ರಿ, ಅದ್ರ ಜೊತೆ ಪೊಸಿಷನ್ ಎಷ್ಟನೇ ಪೊಸಿಷನ್ ಆಗದ, ಸೆಕೆಂಡ್ ಪೊಸಿಷನ್. ಓಕೆ, ಸೊ 2 ಈಥಾಕ್ಸಿ. ಸೆಕೆಂಡ್ ಪೊಸಿಷನ್ ದಾಗ ಏನ ಮತ್ತೆ ಇನ್ನೊಂದು ಮಿಥೈಲ್ ಗ್ರೂಪ್ ಅದ. ಓಕೆ, 2 ಮಿಥೈಲ್. ಸೊ ಪೇರೆಂಟ್ ಚೈನ್ ಸೆಕೆಂಡ್ ಪೊಸಿಷನ್ ದಾಗ ಏನಾದ್ರೆ ಮಿಥೈಲ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅದ. ಸೊ ಮಿಥೈಲ್. ಸೊ ಪೇರೆಂಟ್ ಚೈನ್ ಅದ propane. ಸೊ ದಿಸ್ ಈಸ್ ದಿ ನೇಮ್ ಆಫ್ ದಿ ಕಂಪೌಂಡ್. ಅದೇ ರೀತಿ ಇಲ್ಲಿ 1 2. ಸೊ ಅಬ್ಸರ್ವ್ ಮಾಡ್ರಿ, 2 ಕಾರ್ಬನ್ ಚೈನ್ ಅದ. ಇದು ಕಂಪೇರ್ ಮಾಡಿದ್ರೆ ಒಂದಾಗ ಕಾರ್ಬನ್. ಓಕೆ, ಅಂತಾವ ಇಲ್ಲಿ 2 ಇಥರಲ್ ಆಕ್ಸಿಜನ್ ಅದಾವ. ಓಕೆ, 1ನೇ ಪೊಸಿಷನ್ ದಾಗ ಒಂದದ, 2ನೇ ಪೊಸಿಷನ್ ದಾಗ ಒಂದದ. ಸೊ ಹಿಂಗಾಗಿ ಇಲ್ಲಿ ನಾವೇನ್ ಅನ್ಬೇಕಂದ್ರ 1, 2. ಸೊ ಅಬ್ಸರ್ವ್ ಮಾಡ್ರಿ, ಮಿಥೈಲ್ ಗ್ರೂಪ್ 2 ಅದಾವ. ಸೊ ಡೈಮಿಥಾಕ್ಸಿ. ಇಲ್ಲಿ ಪೇರೆಂಟ್ ಚೈನ್ ಏನಾಗತ್ತೆ, ಇವಾಗ 2 ಕಾರ್ಬನ್ ಅದ. ಸೊ ಈಥೇನ್, ಡೈಮಿಥಾಕ್ಸಿ ಈಥೇನ್. ಸೊ ದಟ್ ಈಸ್ ದಿ ನೇಮ್ ಆಫ್ ದಿಸ್ ಕಂಪೌಂಡ್, this example. Okay, now name for this example. Okay, so ಇಲ್ಲಿ ಅಬ್ಸರ್ವ್ ಮಾಡ್ರಿ, ನಂಬರಿಂಗ್ ಕೊಡ್ರಿ 1 2 3. ನಂಬರಿಂಗ್ ಕೊಟ್ಟಾಗ ಪೇರೆಂಟ್ ಚೈನ್ ಏನಾಗುತ್ತೆ, ಇಲ್ಲೇ 3 ಕಾರ್ಬನ್ ಅದಾಗತ್ತ. ಓಕೆ, ದಟ್ ಮೀನ್ಸ್ propane is the parent chain.
ಇವಾಗ ಫಸ್ಟ್ ಪೊಸಿಷನ್ ಒಳಗ ಒಂದು ಇಥರಲ್ ಆಕ್ಸಿಜನ್ ಅದ, ಇನ್ನೊಂದು ಫಸ್ಟ್ ಪೊಸಿಷನ್ ದಾಗ ಇನ್ನೊಂದು ಇಥರಲ್ ಆಕ್ಸಿಜನ್ ಅದ, ಅಂದ್ರೆ ಒಂದ ಪೊಸಿಷನ್ ಒಳಗ ಎರಡು ಇಥರಲ್ ಆಕ್ಸಿಜನ್ ಅದ. ಸೊ ನಂಬರಿಂಗ್ ಕೊಡೋ ನೇಮಿಂಗ್ ಮಾಡಬೇಕಾದ್ರ 1,1 ಸೊ ಡೈ 1,1 ಡೈ ಸ್ಮಾಲರ್ ಗ್ರೂಪ್ ಎರಡು ಮಿಥೈಲ್ ಅದಾವ. ಸೊ ಹಿಂಗಾಗಿ ಡೈ ಅನ್ನೋ ವರ್ಡ್ ಅನ್ನು ಯೂಸ್ ಮಾಡಿವಿ, ಡೈ ಮಿಥಾಕ್ಸಿ. ಸೊ ಸ್ಮಾಲರ್ ಗ್ರೂಪಿಗೆ ನಾವೇನಂತೀವಿ, ಇಥರಲ್ ಆಕ್ಸಿಜನ್ ಅನ್ನ ಆಡ್ ಮಾಡಂತ ಹೇಳ್ತೀವಿ. ಸೊ ಹಿಂಗಾಗಿ ಮಿಥಾಕ್ಸಿ, ಡೈ ಮಿಥಾಕ್ಸಿ 1,1 ಡೈ ಮಿಥಾಕ್ಸಿ. ಪೇರೆಂಟ್ ನೇಮ್ ಏನಾಗತ್ರಿ ಇಲ್ಲೇ ಲಾಂಗೆಸ್ಟ್ ಚೈನ್ ಏನದ 3 ಕಾರ್ಬನ್ ಅದ, ದಟ್ ಈಸ್ ಪ್ರೊಪೇನ್. ಓಕೆ, ಪ್ರೊಪೇನ್. ಇನ್ನು ನೆಕ್ಸ್ಟ್ ಈ ಕಾರ್ಬನ್ ಕೌಂಟ್ ಮಾಡ್ರಿ. ಓಕೆ, ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರ ಸೊ 1 2 3 4 5 ಕಾರ್ಬನ್ ಅದ, 5 ಚೈನ್ ಅದ. ಸೊ ಹಿಂಗಾಗಿ ಇದನ್ನ ಏನ್ ಮಾಡ್ರಿ, ಇವಾಗ ನೇಮಿಂಗ್ ಮಾಡಬೇಕಾದ್ರ ಕೇರ್ಫುಲ್ ಆಗಿ ನೇಮಿಂಗ್ ಮಾಡ್ರಿ. ಓಕೆ, ಸೊ ಸೆಕೆಂಡ್ ಪೊಸಿಷನ್ ದಾಗ ಏನದ ನೋಡ್ರಿ ಇಲ್ಲೇ ಮಿಥೈಲ್ ಗ್ರೂಪ್ ಅದ. ಓಕೆ, ಸೆಕೆಂಡ್ ಪೊಸಿಷನ್ ದಾಗ ಇಥರಲ್ ಆಕ್ಸಿಜನ್ ಅದ, ಮಿಥೈಲ್ ಗ್ರೂಪ್ ಐತಿತ್ತು. ಇದು ಮಿಥೈಲ್ ಗ್ರೂಪ್ ಸ್ಮಾಲರ್ ಗ್ರೂಪ್ ಆಗತ್ತೆ. ಇವಾಗ ಇದು ಪೇರೆಂಟ್ ಚೈನ್ ಅದ, ಪೇರೆಂಟ್ ನೇಮ್ ಆಗತ್ತೆ. ಓಕೆ, ಸೊ ದಿಸ್ ಒನ್ ಇಸ್ ದಿ ಪೇರೆಂಟ್ ನೇಮ್, ಬಲ್ಕಿಯರ್ ಗ್ರೂಪ್ ಅದ. ಸೊ 2 ಮಿಥಾಕ್ಸಿ, 2 ಮಿಥಾಕ್ಸಿ ಪೆಂಟೇನ್, 2 ಮಿಥಾಕ್ಸಿ ಪೆಂಟೇನ್, 2 ಮಿಥಾಕ್ಸಿ ಪೆಂಟೇನ್. ಈ ರೀತಿ ನಾವು ಇದನ್ನು ನೇಮಿಂಗ್ ಮಾಡಬಹುದು. ಓಕೆ, ಇನ್ನು ಲಾಸ್ಟ್ ಒನ್ ಅದು ಅಬ್ಸರ್ವ್ ಮಾಡ್ರಿ. ಓಕೆ, ಸೊ ಈ ಲಾಸ್ಟ್ ಒನ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಾವು ನೇಮಿಂಗ್ ಮಾಡಬೇಕಾದ್ರ ನಂಬರಿಂಗ್ ಕೊಡ್ರಿ 1 2 3. ಓಕೆ, ಪೇರೆಂಟ್ ನೇಮ್ ಏನದ 1 2 3. ಸೊ ಸೆಕೆಂಡ್ ಪೊಸಿಷನ್ ಒಳಗೆ ಮಿಥೈಲ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅದ, ಆಮೇಲೆ ಇದು ಇಥರಲ್ ಆಕ್ಸಿಜನ್, ಆಮೇಲೆ ಇದನ್ನ ಕಂಪೇರ್ ಮಾಡಿ C6H5 ಪ್ರೋಪೇನ್ ಅದ. ಓಕೆ, ಬೆಂಜಿನ್ ಮತ್ತು ಪ್ರೋಪೇನ್ ಕಂಪೇರ್ ಮಾಡಿದ್ರೆ ಕಾರ್ಬನ್ ಚೈನ್ ಜಾಸ್ತಿ, ಕಾರ್ಬನ್ ನಂಬರ್ ಜಾಸ್ತಿ ಇರೋದು ಬೆಂಜಿನ್ ಒಳಗ. ಇಟ್ ಮೀನ್ಸ್ ಬೆಂಜಿನ್ ಇಸ್ ದಿ ಲಾರ್ಜರ್ ಗ್ರೂಪ್. ಸೊ ಇದು ಪೇರೆಂಟ್ ಚೈನ್ ಆಗಿ ಯೂಸ್ ಮಾಡಬೇಕು. ಓಕೆ, ಸೊ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ನೇಮಿಂಗ್ ಹೇಳ್ರಿ. ಫಸ್ಟ್ ಸೆಕೆಂಡ್ ಪೊಸಿಷನ್ ಒಳಗ 2 ಮಿಥೈಲ್ ಪ್ರೊಪಾಕ್ಸಿ benzene. Okay, propoxy benzene. So this is the name of the compound. Okay friends, so these are some examples for nomenclature of ethers by using IUPAC system. So friends, ಇವೆಲ್ಲ ಏನ್ರಿದು IUPAC system ನಾವು ಯೂಸ್ ಮಾಡ್ಕೊಂಡು ನಾಮೆನ್ಕ್ಲೇಚರ್ ಮಾಡಿದ್ದಾರೆ. ಸೊ ಈ ವಿಡಿಯೋನಲ್ಲಿ ಇವತ್ತು ನಾವು ಟೋಟಲ್ ಕಲ್ತಿದ್ದೇನಪ್ಪ ಅಂದ್ರೆ ಒಂದು ಈಥರ್ ಡೆಫಿನಿಷನ್, ಅದರ ಕ್ಲಾಸಿಫಿಕೇಶನ್, ಆಮೇಲೆ nomenclature by both the system, common system as well as the IUPAC system. So friends, this is the small topic from this video. Okay, ಈ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಈ ನಮ್ಮ ಚಾನಲ್ ಮುಳುಗುಂದ್ ಕೋಚಿಂಗ್ ಸೆಂಟರ್ ನೇ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.